ಬೆಂಗಳೂರಿನಲ್ಲಿ ಗಂಡನಿಂದ ಪತ್ನಿ ಹಾಗೆ ಮಾವನಿಗೆ ಖಾರದ ಪುಡಿ ಎರಚಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂತ್ರಸ್ತೆಯೇ ಮಾತನಾಡಿದ್ದಾರೆ. ಸಂತ್ರಸ್ತ ಪತ್ನಿ ಮಾತನಾಡಿದ್ದು, ನನಗೆ ನನ್ನ ಮಗು ಹಾಗೆ ನನ್ನ ಅಪ್ಪನ ಮೇಲೆ ಖಾರದ ಪುಡಿಯನ್ನ ಎರಚಿ ಹಲ್ಲೆಯನ್ನ ಮಾಡಿದ್ದಾನೆ. ನನ್ನ ಅಪ್ಪನ ಕಣ್ಣಿಗೆ ಗಾಯ ಆಗಿದೆ. ನನ್ನ ಗಂಡನಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿ ಸಂತ್ರಸ್ತ ಪತ್ನಿ ಮನವಿ ಮಾಡಿದ್ದಾರೆ. ಕುಟುಂಬಸ್ಥರು ಕರೆ ಮಾಡಿ 10 ಲಕ್ಷ ಚಿನ್ನ ಕೊಡುವಂತೆ ಪೀಡಿಸ್ತಾ ಇದ್ರು ಅಂತ ಹೇಳಿ ಪೊಲೀಸ್ ಸಾಯಿ ಕುಮಾರ್ ವಿರುದ್ಧ ಪತ್ನಿ ಆರೋಪಿಸಿದ್ದಾರೆ. ನಿನ್ನೆ ನನಗೆ ಅಪ್ಪನಿಗೆ ಚಾಕು ತಗೊಂಡು ಚುಚ್ಚೋಕೆ ಬಂದಿದ್ದ, ಮದುವೆಯಲ್ಲಿ ಸುಂದರವಾಗಿದ್ದೆ, ಈಗ ದಪ್ಪ ಆಗಿದೆಯಾ ಅಂತ ಹೇಳಿ ಹಲ್ಲೆ ಮಾಡಿದ್ದ ಅಂತ ಹೇಳಿ ಪೊಲೀಸ್ ಸಾಯಿ ಕುಮಾರ್ ವಿರುದ್ಧ ಪತ್ನಿ ಆರೋಪವನ್ನ ಮಾಡಿದ್ದಾರೆ. ಅದಕ್ಕೋಸ್ಕರ ಎಷ್ಟು ಕುಗ್ಗೋಗಿದ್ದೀನಿ ಅಂದ್ರೆ ಅಷ್ಟು ಕುಗ್ಗೋಗಿದ್ದೀನಿ. ಮೊನ್ನೆನೂ ಅಷ್ಟೇ, ನನ್ನ ಸಾಕಕ್ಕಾಗಲ್ಲ, ಸಂಕ್ರಾಂತಿ ಹಬ್ಬಕ್ಕೆ ಊರ್ಗೋದ, ಅಲ್ಲಿಂದ ಅವ್ರ ಅಮ್ಮ ತಂಗಿ, ಅವನು ಅವ್ರಪ್ಪ ಅವ್ರ ಭಾವ ಎಲ್ಲರೂ ಫೋನಲ್ಲಿ ನಂಗೆ, ಅವ್ರ ಅಮ್ಮ ತಂಗಿ ಇವನು ಇಬ್ರು ಎಲ್ಲರೂ ಫೋನ್ ಮಾಡ್ಬಿಟ್ಟು ನಂಗೆ 10 ಲಕ್ಷ ದುಡ್ಡು, ಆಮೇಲೆ ಮದ್ವೆ ಕೊಟ್ಟಿರೋ ಬಂಗಾರ ಎಲ್ಲ ನಂಗೆ ಕೊಡು, ಹಂಗಾದ್ರೆ ನಿನ್ ಜೊತೆ ಸಂಸಾರ ಮಾಡ್ತೀನಿ, ಇಲ್ಲಾಂದ್ರೆ ನೀನ್ ನಿಮ್ಮ ಅಪ್ಪ ಅಮ್ಮನ ಮನೇಲಿ ಇದು. ಅವಾಗ್ಲೇ ಬಿಟ್ಟಿದ್ದೆ, ನನ್ನ ಅಪ್ಪ ಅಮ್ಮನ ಮನೇಲಿ ಬಿಟ್ಟು ಅವಾಗಲೇ 2 ತಿಂಗಳಾಗಿತ್ತು, 1.5 ತಿಂಗಳು ಆಗಿತ್ತು. ಅಲ್ಲೇ ಇದು ನಾನು PGಗೆ ಹೋಗ್ತೀನಿ, ನನ್ನ ಹತ್ರ ದುಡ್ಡಿಲ್ಲ ಸಂಸಾರ ಮಾಡೋವಾಗ. ನಾನು ಅದಕ್ಕೆ ಇದಕ್ಕೆ ಯಾಕೆ ಮದ್ವೆ ಮಾಡ್ಕೊಂಡೆ, ನೀನು ನಿನ್ ಕರ್ತವ್ಯ ಅದು, ನಿನ್ ಎಷ್ಟು ಹೆಂಗ್ ಸಂಸಾರ ಮಾಡ್ತೀಯ ಅದಕ್ಕೆ ಅಡ್ಜಸ್ಟ್ ಆಗ್ತೀನಿ ನಾನು ಅಂತ ಹೇಳಿದಕ್ಕೆ ಅವ್ನು ಹೇಳಿದ್ ಇಷ್ಟೇ, ನನ್ ಬಗ್ಗೆ ನಿಂಗೆ ಗೊತ್ತಿಲ್ಲ, ಬಂದ್ರೆ ಕೊಳೆ ಮಾಡ್ಬಿಡ್ತೀನಿ ನಾನು, ಪರವಾಗಿಲ್ಲ ನಾನು ಜೈಲ್ಗೆ ಹೋಗಕ್ ರೆಡಿ. ಅವ್ರ ತಂಗಿ ಹೇಳ್ತಾರೆ ನಮ್ಮ ಅಣ್ಣಂಗೋಸ್ಕರ ನಾವು ಜೈಲಿಗೆ ಬರಕ್ ರೆಡಿ. ಬರೀ ವರದಕ್ಷಿಣೆ ಕಾಟ. ಮೊನ್ನೆ ಏನಾಯ್ತು, ಇನ್ನ ದೊಡ್ಡವರೆಲ್ಲ ಸೇರ್ಕೊಂಡು ಅವ್ನು PGಗೆ ಹೋಗ್ತೀನಿ ಅಂದ್ರೆ ನಮ್ ಕಡೆ ದೊಡ್ಡವರೆಲ್ಲ ಸೇರ್ಕೊಂಡು ಅವನೇ ಫೋನ್ ಮಾಡಿದ್ದು, ನಾನು PGಗೆ ಹೋಗ್ತೀನಿ, ನಂಗೆ ಹೆಂಡತಿ ಬೇಡ ಅಂತ ಫೋನ್ ಮಾಡಿದ್ರೆ ಅವರೆಲ್ಲ ಬೈದು, ನಿಂಗೆ ಸಾಕಕ್ಕಾಗಲ್ಲ ಅಂತೆಲ್ಲ ನಿಮ್ಮ ಮಾಮನ ಮನೇಲಿ ಬಂದಿರು, ನಿಮ್ಮ ಮಾವ ಸಾಕ್ತಾರೆ, ಗಂಡ ಹೆಂಡತಿ ಚೆನ್ನಾಗಿರ್ಬೇಕು, ಒಂದ್ ಮಗು ಇದೆ ಅಂತ ತಿರ್ಗಾ ಕರ್ಸಿ ಮಾಡಿದ್ರೆ ಇನ್ನ ಬಂದ್ 1 ತಿಂಗಳೇ ಆಗಿಲ್ಲ. ಬಂದಿದ ತಕ್ಷಣ ಅವಾಗ್ಲೇ ನಂಗೆ 3 ಲಕ್ಷ ಈಸ್ಕೊಡು ನಿಮ್ಮ ಅಪ್ಪನ ಹತ್ರ ಅಂತ ಮೊನ್ನೆ ರಾತ್ರಿಯಿಂದ ನಂಗೆ ರೂಮಲ್ಲಿ ಹೊಡೆಯೋದು, ಗಿಂಟೋದು, ಇಲ್ಲಾಂದ್ರೆ ಜೋರ ಕಿಚ್ಚಬಾರ್ದು, ನೀನು ಜೋರ ಕಿಚ್ಚಿದ್ರೆ ನಿನ್ ಮಗನ್ ಸಾಯಿಸ್ಬಿಡ್ತೀನಿ, ಹಿಂಗ್ ಸ್ಟಾರ್ಟ್ ಮಾಡಿದವನು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾನು ಅಡಿಗೆ ಮನೇಲಿ ಕೆಲಸ ಮಾಡ್ತಿದ್ದೆ, ಬಂದಿದ ತಕ್ಷಣನೇ ನಮ್ಮಪ್ಪ ಹಾಲಲ್ಲಿ ಕುತ್ಕೊಂಡಿದ್ದು, ಹಿಂದೆಯಿಂದ ಬಂದು ಹೊಡೆದು ನನ್ನ ಚಾಕು ತಗೊಂಡು ಚುಚ್ಚಾಗ, ನೀವು ಕೊಡಲ್ಲ ದುಡ್ಡು, ನೀವು ಕೊಡಲ್ಲ. ಇವಾಗ ನಂಗೆ ಗೊತ್ತಾಯ್ತು, ಯಾಕಂದ್ರೆ ಸರ್ ಪ್ರೀವಿಯಸ್ ನಂಗೆ 5 ಲಕ್ಷ ಬೇಕು ಅಂದ್ರೆ ದೊಡ್ಡವರೆಲ್ಲ ಸೇರ್ಬಿಟ್ಟು 8 ಲಕ್ಷ ಬೇಕು ಅಂತ ಅಂದಿದ್ದಕ್ಕೆ 5 ಲಕ್ಷ ಈಸ್ಕೊಟ್ಟಿದೀವಿ. ಏನೋ ಸಾಲ ಆಗಿಲ್ಲ, ನಂಗೆ ದುಡ್ಡೇ ಇಲ್ಲ ಅಂದಿದ್ದಕ್ಕೆ ಸಂಸಾರಗೋಸ್ಕರ ನಮ್ಮಪ್ಪ 5 ಲಕ್ಷನೂ ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಸಾಲು ಆರೋಪವನ್ನ ಮಾಡಿದ್ದಾಳೆ ಸಂತ್ರಸ್ತ ಪತ್ನಿ. ನನ್ನ ಮಗನ ಮೇಲೂ ಹಲ್ಲೆಯಾಗಿದೆ, ನನ್ನ ತಂದೆ ಮೇಲೂ ಹಲ್ಲೆಯಾಗಿದೆ, ಖಾರದ ಪುಡಿಯನ್ನ ಎರಚಿದ್ದಾನೆ ಅಂತೆಲ್ಲ ಸಾಲು ಆರೋಪಗಳನ್ನ ಮಾಡಲಾಗಿದೆ. ಬಟ್ ಉತ್ತರ ಕೊಡಬೇಕಾಗಿರುವಂತಹ ಪೊಲೀಸ್ ಸಾಯಿ ಕುಮಾರ್ ಎಲ್ಲಿದ್ದಾನೆ ಅಂತ ಹೇಳಿ. ಖಂಡಿತವಾಗಿಯೂ ವಿದ್ಯಾ, ಏನು ಈ ಒಂದು ಪ್ರಕರಣವನ್ನ ಮೊದಲಿನಿಂದ ನಾವು ನೋಡೋದಾದ್ರೆ, ಏನು 2021ರಲ್ಲಿ ಈಕೆ ಒಂದು ಮ್ಯಾಟ್ರಿಮೋನಿಯಲ್ಲಿ ಈತನನ್ನ ಪರಿಚಯ ಮಾಡ್ಕೊಳ್ತಾರೆ. ಅದಾದ ನಂತರ ಇಬ್ಬರು ಕೂಡ ಪರಿಚಯ ಆಗ್ತಾರೆ. ಪರಿಚಯ ಆದ ನಂತರ ಮನೆಯವರ ವಿರೋಧದ ನಡುವೆಯೂ ಮನೆಯವರನ್ನ ಒಪ್ಪಿಸಿ ಈತನನ್ನ ಮದುವೆ ಆಗ್ತಾರೆ. ರಮ್ಯಾ ಏನು ಸಾಯಿ ಕುಮಾರ್ನ ಮದುವೆ ಆದ ನಂತರ ಕೇವಲ 3 ರಿಂದ 4 ತಿಂಗಳು ಮಾತ್ರ ಆತ ಜೊತೆಯಲ್ಲಿದ್ದು ಚೆನ್ನಾಗಿ ನೋಡ್ಕೊಳ್ತಾನೆ. ಅದಾದ ನಂತರ ವರದಕ್ಷಿಣೆ ಕಿರುಕುಳ ಶುರು ಮಾಡಿ ಅವಾಗಲಿಂದನೂ ಕೂಡ ಸುಮಾರು 3.5 ವರ್ಷದಿಂದ ಕೂಡ ಸಾಕಷ್ಟು ಕಿರುಕುಳ ನೀಡಿದ್ದ. ಈಗಾಗ್ಲೇ ಸಾಕಷ್ಟು ಚಿನ್ನಾಭರಣ ಮತ್ತೆ ನಗುದನ್ನ ಕೂಡ ಕೊಟ್ಟಿದ್ವಿ. ಆದ್ರೆ ಇನ್ನೂ ಕೂಡ ಅಂದ್ರೆ ನೀನು ದಪ್ಪ ಇರುವಂತ ಕಾರಣಕ್ಕಾಗಿ ನಿನ್ನ ಯಾರು ಕೂಡ ಮದುವೆ ಆಗಲ್ಲ, ನಾನು ಒಬ್ಬ ಬಕ್ರ ಸಿಕ್ಕಿದ್ದೀನಿ ಅನ್ನುವಂತಹ ಈ ನಿಟ್ಟಿನಲ್ಲಿ ನೀನು ನನಗೆ ಸಿಕ್ಕಿದೀಯಾ, ಹಾಗಾಗಿ ಎಲ್ಲೊಂದ್ ಕಡೆ ನಿನ್ನಂತ ಹುಡುಗಿಯರನ್ನ ಸಾಕಷ್ಟು ಜನ ನೋಡಿದ್ದೇನೆ ಅನ್ನುವಂತಹ ಒಂದು ಕೀಳು ಭಾವನೆಯಿಂದ ನೋಡ್ತಾ ಮತ್ತೆ ಬಾಡಿ ಶೇಮಿಂಗ್ ಅನ್ನ ಸಾಕಷ್ಟು ಮಾಡಿ ಆಕೆ ಮತ್ತೆ ಆಕೆಯ ಕುಟುಂಬ ಇಬ್ರಿಗೂ ಕೂಡ ಸಾಕಷ್ಟು ಕಿರುಕುಳವನ್ನು ಕೊಟ್ಟು ಏನು ಮನನೊಂದುವಂತೆ ಮಾಡಿ ಸಾಕಷ್ಟು ಒಂದು ಆತ್ಮಹತ್ಯೆಗೆ ಪ್ರಚೋದನೆಯನ್ನು ಕೂಡ ಸಾಕಷ್ಟು ಬಾರಿ ನೀಡಿದ್ದ ಈತ ಅನ್ನುವಂತಹದ್ದು ಸದ್ಯಕ್ಕೆ ಕುಟುಂಬಸ್ಥರ ಆರೋಪ ಆಗಿರುವಂತಹದ್ದು. ಆದ್ರೆ ಸದ್ಯಕ್ಕೆ ಈಗ ಏನು ಈಗಾಗಲೇ 2 ಬಾರಿ ಆತನ ವಿರುದ್ಧ ದೂರನ್ನು ಕೂಡ ದಾಖಲು ಮಾಡಲಾಗಿತ್ತು. ಒಂದು RR ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಹಿಂದೆ ಒಂದು ದೂರನ್ನ ದಾಖಲು ಮಾಡಲಾಗಿತ್ತು. ಆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಒಂದು ಏನು ಮನವೊಲಿಸಿ ಆತನನ್ನ ಅಥವಾ ಈಕೆಯನ್ನ ಮನವೊಲಿಸಿ ನಾನು ಇನ್ಮೇಲೆ ಚೆನ್ನಾಗಿರ್ತೇನೆ, ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೇನೆ, ಮಗನನ್ನ ಚೆನ್ನಾಗಿ ನೋಡ್ಕೊಳ್ತೇನೆ ಅನ್ನುವ ನಿಟ್ಟಿನಲ್ಲಿ ಏನು ಕಾಂಪ್ರಮೈಸ್ ಮಾಡ್ಕೊಂಡಿರ್ತಾರೆ. ಅದಾದ ನಂತರ ಈಗ ಕೂಡ ಕಳೆದ 2 ದಿನದಿಂದ ಸಾಕಷ್ಟು ಒಂದು ತೊಂದರೆಯನ್ನ ಮಾಡಿ ಇಡೀ ಕುಟುಂಬಕ್ಕೆ ಹಲ್ಲೆಯನ್ನ ಮಾಡುವಂತಹದ್ದು, ಜೊತೆಗೆ ಏನು ಇಡೀ ಕುಟುಂಬ ಅಂದ್ರೆ ತಂದೆ ಮತ್ತೆ ಮಗಳು ಜೊತೆಗೆ ಮಗ ಕೂಡ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಆತನಿಗೂ ಕೂಡ ಮಗುವಿನ ಮೇಲೆ ಕೂಡ ಖಾರದ ಪುಡಿಯನ್ನ ಏರಿಸಿರುವಂತಹದ್ದು. ಹೀಗಾಗಿ ಸದ್ಯಕ್ಕೆ ಆತನ ವಿರುದ್ಧ ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆತ ಸಾಯಿ ಕುಮಾರ್ ಈಗ ಎಸ್ಕೇಪ್ ಆಗಿರುವಂತಹದ್ದು. ಆತನಿಗಾಗಿ ಸದ್ಯಕ್ಕೆ ಪೀಣ್ಯ ಪೊಲೀಸರು ಬಲೆ ಬೀಸಿರುವಂತಹದ್ದು. ವಿದ್ಯಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮ ಡೀಟೇಲ್ಸ್ಗೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.